ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇವತ್ತಿಂದ ಮತ್ತೊಂದು ಸ್ವಾಮಿ ಸೇವೆಯ ಹೊಸ ಸೇವೆಯನ್ನು ಆರಂಭ ಮಾಡ್ತೀನಿ. ಯಾಕಂದರೆ ಇಷ್ಟು ದಿನ ಯಾವುದೇ ರೀತಿ ವಿಡಿಯೋ ಆಗಲಿ ಯಾವುದೇ ರೀತಿ ಒಂದು ಸೇವೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಕ್ಕಾಗಲಿಲ್ಲ. ಎಲ್ಲರಿಗೂ ಕೂಡ ಸ್ವಾಮಿ ಮಹಾರಾಜರ ಆಜ್ಞೆ ಇರಬೇಕು. ಕೆಲವೊಂದು ಸಲ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಸ್ವಾಮಿ ಮಹಾರಾಜರ ಆಜ್ಞೆ ಇಲ್ಲದ ಅಥವಾ ಸ್ವಾಮಿ ಮಹಾರಾಜರ ಕೃಪಾ ಇಲ್ಲದ ನಾವು ಯಾವುದೇ ರೀತಿ ಕೆಲಸವನ್ನು ಮಾಡೋಕ್ಕಾಗಲ್ಲ. ಅದೇ ರೀತಿ ಇವತ್ತು ನಿಮಗೆ ಒಂದು ಸರಳವಾದ ಅತ್ಯಂತ ಪ್ರಭಾವಿ ಸೇವೆ ಅಂದರೆ ನಮ್ಮೆಲ್ಲರಿಗೂ ನಮ್ಮ ಜೀವನದಾಗ ನಾವು ಮನುಷ್ಯರು ಸಹಜವಾಗಿ ನಮ್ಮ ಜೀವನದಾಗ ಮಾಡುವಂಥ ದೊಡ್ಡ ನಿರ್ಧಾರ ಆಗಲಿ ಅಥವಾ ನಮ್ಮ ಜೀವನದಾಗ ಏನೇ ಒಂದು ನಾವು ಮಾಡೋ ಕೆಲಸ ಸಣ್ಣ ಪುಟ್ಟ ಕೆಲಸ ಆಗಲಿ ನಮಗೆ ಗುರುವಿನ ಮಾರ್ಗದರ್ಶನ ಬೇಕು. ಪ್ರತಿಯೊಬ್ಬರಿಗೂ ಎಷ್ಟೇ ಈ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಗುರುವಿನ ಮಾರ್ಗದರ್ಶನ ಬೇಕು. ಅದೇ ರೀತಿ ಈ ನಮ್ಮ ಸ್ವಾಮಿ ಮಹಾರಾಜರನ್ನ ಗುರುವಾಗಿ ಸ್ವೀಕಾರ ಮಾಡಿ ನಮ್ಮ ಜೀವನವನ್ನು ಸುಂದರವಾಗಿಸಿಕೊಳ್ಳೋಣ. ಹಾಗಾಗಿ ಇವತ್ತಿನ ಈ ವಿಡಿಯೋಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ಸೇವೆಯನ್ನು ಆರಂಭ ಮಾಡ್ತಾನು. ಬರೋ ಜುಲೈ 10 ತಾರೀಕು ಗುರುಪೂರ್ಣಿಮೆ ಐತೆ. ಹಾಗಾಗಿ ಗುರುಪೂರ್ಣಿಮೆ ಅಂದ್ಕೂಲೆ ನಾವೆಲ್ಲರೂ ನಮ್ಮ ಶಿಕ್ಷಣ ಅಥವಾ ನಮ್ಗೆ ಆರಂಭದಲ್ಲಿ ಕಲಿಸಿದಂಥ ಗುರುವಿಗೆ ನಮ್ಮ ತಂದೆ ತಾಯಿಗೆ ಪ್ರತಿಯೊಬ್ಬರು ನಮ್ಮ ಜೀವನದಾಗ ನಮಗೆ ಉತ್ತಮ ಮಾರ್ಗದರ್ಶನ ಮಾಡೋದಂಥ ಪ್ರತಿಯೊಬ್ಬರು ವ್ಯಕ್ತಿಗೆ ಆ ದಿನ ನಾವು ಧನ್ಯವಾದವನ್ನು ಅರ್ಪಿಸ್ತೇವೆ ಅಥವಾ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತಿರ್ತೇವೆ. ಅದೇ ರೀತಿ ಆ ದಿವಸ ನಾವು ಸ್ವಾಮಿ ಮಹಾರಾಜರನ್ನ ಅಥವಾ ದತ್ತ ಮಹಾರಾಜರನ್ನ ನಮ್ಮ ಗುರುವಾಗಿ ಸ್ವೀಕಾರ ಮಾಡ್ತಿರ್ತೇವೆ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಗುರುಕೃಪಾ ಅನ್ನೋದು ನಮ್ಮ ಜೀವನದಾಗ ಬೇಕು. ಗುರುಕೃಪಾ ಅನ್ನೋದು ಎಷ್ಟು ಮಹತ್ವ ಐತಂದ್ರೆ ಗುರುಕೃಪಾ ಇತ್ತಂದ್ರೆ ನಮ್ಮ ಜೀವನದಾಗ ಎಷ್ಟೇ ಕಷ್ಟಕರ ಕೆಲಸ ಇರಲಿ ಎಷ್ಟೇ ಕೆಟ್ಟ ಸಮಯ ಇದ್ದರೂ ಅದನ್ನು ನಾವು ಎದುರಿಸಿ ನಮ್ಮ ಜೀವನವನ್ನು ಸುಂದರವಾಗಿ ಅಥವಾ ಬರುವಂಥ ಕಷ್ಟಗಳನ್ನು ಸರಳವಾಗಿ ನಾವು ನಿರ್ವಹಣೆ ಮಾಡ್ತೀವಿ. ಅದೇ ರೀತಿ ಇವತ್ತು ನಾನು ನಿಮ್ಗೆ ಅತ್ಯಂತ ಸರಳ ಸೇವೆಯನ್ನು ಶೇರ್ ಮಾಡ್ಕೊಳ್ತೀನಿ. ಈ ಸೇವೆಯನ್ನು ಯಾರು ಬೇಕಾದ್ರೆ ಎಲ್ಲಿದ್ದರೂ ಕೂಡ ನೀವು ಸೇವೆಯನ್ನು ಮಾಡ್ಬೋದು. ಅಲ್ಲೇ ಮಾಡಬೇಕು ಇಲ್ಲಿ ಮಾಡಬೇಕು ಇದೇ ನಿಯಮ ಪಾಲನೆ ಮಾಡಬೇಕಂತ ಏನಿಲ್ಲ. ಸ್ವಾಮಿ ಮಹಾರಾಜರು ನಮ್ಗೆ ಬೇಕಾಗಿರೋದು ನಮ್ಮ ನಿಸ್ವಾರ್ಥ ಭಕ್ತಿ. ಸ್ವಾಮಿ ಮಹಾರಾಜರು ನಾವು ಎಷ್ಟು ನಂಬುತ್ತೇವೆ ಸ್ವಾಮಿ ಮಹಾರಾಜರ ಮೇಲೆ ಎಷ್ಟು ವಿಶ್ವಾಸ ಇಟ್ಟು ನಾವು ಸೇವೆಯನ್ನು ಮಾಡ್ತೇವೆ ಅನ್ನೋದು ಸ್ವಾಮಿ ಮಹಾರಾಜರಿಗೆ ಬೇಕಾಗಿರ್ತೈತಿ. ಅಥವಾ ಸ್ವಾಮಿ ಮಹಾರಾಜರಿಗೆ ನಾವು ಏನು ನೈವೇದ್ಯ ಮಾಡ್ಕೋದೇವೆ ಅಥವಾ ಪ್ರತಿದಿನ ನಾವು ಸ್ವಾಮಿ ಮಹಾರಾಜರ ಕೇಂದ್ರಕ್ಕೆ ಹೋಗ್ತೇವೆ. ಆದರೆ ಅಲ್ಲಿ ಯಾವುದೇ ರೀತಿ ನಾವು ಈ ಒಂದು ಹೆದರಿಕೆಯಿಂದ ಹೋಗೋದಿಲ್ಲ. ಸ್ವಾಮಿ ಮಹಾರಾಜರು ನನ್ನ ಜೊತೆ ಇದ್ದಾರೆ. ಸ್ವಾಮಿ ಮಹಾರಾಜರನ್ನ ಮಾಡುವಂಥ ಅತ್ಯಂತ ಸಣ್ಣ ಕೆಲಸ ಕೂಡ ವೀಕ್ಷಣೆ ಮಾಡಕ್ಕದಾರ. ಅವರು ನನ್ನ ಮ್ಯಾಗ ಪ್ರತಿಯೊಂದು ನನ್ನ ಮ್ಯಾಗ ಅವ್ರು ಅಂದರೆ ನನ್ನ ಮಾಡುವಂಥ ಕೆಲಸನ ಸ್ವಾಮಿ ಮಹಾರಾಜರು ನೋಡ್ತಾ ಇರ್ತಾರೆ. ಹಾಗಾಗಿ ನಾವು ಕೆಲಸವನ್ನು ಒಳ್ಳೆಯದನ್ನು ಮಾಡ್ತಾ ಸ್ವಾಮಿ ಮಹಾರಾಜರ ಒಳ್ಳೆಯ ಕರ್ಮಗಳನ್ನು ಮಾಡ್ಕೊತಾ ನಮ್ಮ ಜೀವನವನ್ನು ನಾವು ನಿರ್ವಹಣೆ ಅಥವಾ ಜೀವನವನ್ನು ನಡೆಸೋದು. ಅದೇ ರೀತಿ ನಾವು ಸ್ವಾಮಿ ಮಹಾರಾಜರ ಸೇವೆ ಕೂಡ ಅಷ್ಟೇ ಪ್ರಾಮುಖ್ಯತೆ ಹೊಂದಿರ್ತಿತ್ತು ನೋಡಿ. ನಾವು ಪ್ರತಿದಿನ ನಾವು ನಮ್ಮ ಜೀವನ ನಡೆಸ್ಕೋದು ಎಷ್ಟೋ ಕೆಲಸಗಳನ್ನ ಅಥವಾ ಅಲ್ಲಿ ಜಾಬ್ ಮಾಡೋದಾಗಲಿ ಒಂದು ಬಿಸ್ನೆಸ್ ಮಾಡೋದು ಇದೆಲ್ಲ ಮಾಡ್ತಿರ್ತೀವಿ. ಇದೆಲ್ಲ ಅದಕ್ಕೆ ನಮ್ಮ ಜೀವನ ನಿರ್ವಹಣೆ ಆಗಲಿ ಅಥವಾ ನಮ್ಮ ಜೀವನ ನಡೀಲಿ ಅಂತ ಮಾಡಿ. ಅದೇ ರೀತಿ ಆಧ್ಯಾತ್ಮಿಕವಾಗಿ ಪ್ರಗತಿ ಆಗಬೇಕು. ಸ್ವಾಮಿ ಮಹಾರಾಜರು ನಾವು ಹತ್ತಿರ ಆಗಬೇಕಂದ್ರೆ ಸ್ವಾಮಿ ಸೇವೆದಾಗ ನಿತ್ಯ ಸೇವೆ ಆಗಲಿ ಅಥವಾ ಇನ್ನು ಅತ್ಯಂತ ಸರಳ ಸೇವೆ ಕೂಡ ಇದಾವೆ. ಅತ್ಯಂತ ಸರಳ ಸೇವೆ ಸ್ವಾಮಿ ಸೇವಾ ಮಾರ್ಗದಿಂದ ಅತ್ಯಂತ ಸರಳ ಸೇವೆ ಅಂದರೆ ಸ್ವಾಮಿ ಮಹಾರಾಜರ ನಿತ್ಯ ಸೇವೆ. ಇದಕ್ಕಿಂತ ಅತ್ಯಂತ ಪ್ರಭಾವಿ ಸೇವೆನೂ ಯಾವುದಿಲ್ಲ. ನಮ್ಮ ಜೀವನದಾಗ ಎಲ್ಲ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಈ ಸೇವೆಗೆ. ಹಾಗಾಗಿ ನಾವು ಪ್ರತಿಯೊಬ್ಬರು ಸ್ವಾಮಿ ಭಕ್ತರ ಅಥವಾ ಈಗ ಹೊಸವಾಗಿ ಸ್ವಾಮಿ ಸೇವೆದಾಗ ಬಂದಾರ ಎಷ್ಟೋ ವರ್ಷದಿಂದ ಸ್ವಾಮಿ ಸೇವೆಯನ್ನು ಮಾಡ್ತಾರೆ. ನಾವು ಕೇಳ್ರಿ ಯಾವುದು ಸೇವೆ ಮಾಡ್ತಿರ್ತಾರೆ ಅಂದ್ರೆ ಅವ್ರು ಜಸ್ಟ್ ಹೇಳೋದಂದ್ರೆ ನಿತ್ಯ ಸೇವೆ. ನಿತ್ಯ ಸೇವೆ ಅಂದ್ರೆ ಏನು? ಸ್ವಾಮಿ ಮಹಾರಾಜರ ನಾಮಸ್ಮರಣೆ ಮಾಡೋದಾ, ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡೋದಾ, ಸ್ವಾಮಿ ಚರಿತ್ರೆ ಸಾರಾಮೃತದ ಪ್ರತಿದಿನ ತಪ್ಪದೆ 3 ಅಧ್ಯಾಯ ಓದೋದು, ಇದು ನಿತ್ಯ ಸೇವೆ. ಆ ರೀತಿ ನಮ್ಗೆ ನಿತ್ಯ ಸೇವೆಯನ್ನು ಕೂಡ ಮಾಡೋದಿತ್ತು. ಪ್ರತಿಯೊಂದು ಕಡೆ ಈಗ ಸ್ವಾಮಿ ಮಹಾರಾಜರ ಕೇಂದ್ರ ಆಗಲಿ ಮಂದಿರ ಆಗಲಿ ಎಲ್ಲ ಆಗಿದಾವೆ. ಈ ಒಂದು 21 ದಿನದ ಸೇವೆ ಅಥವಾ 11 ದಿನದ ನಿಮ್ಗೆ ಎಷ್ಟಾಗ್ತೈತೆ ಅಷ್ಟು ಸೇವೆ ಇಷ್ಟೇ ದಿನ ಮಾಡ್ಬೇಕಂತೇನಿಲ್ಲ. ಈ ಸೇವೆಯನ್ನು ನೀವು ವರ್ಷ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಆದರೆ ಈ 21 ಗುರುಪೂರ್ಣಿಮೆ ತನಕ ನಾ ಈ ಸೇವೆಯನ್ನು ಮಾಡ್ತೇನೆ ಅಂತ ಸ್ವಾಮಿ ಮಹಾರಾಜರು ನೀವು ಒಂದು ಸಂಕಲ್ಪ ಮಾಡಿರಿ. ಸ್ವಾಮಿ ಮಹಾರಾಜರು ಅಥವಾ ಈಗ ಹೊಸವಾಗಿ ಸೇವೆಯನ್ನು ನೋಡ್ತಿರ್ತಾರೋ ಹೊಸವಾಗಿ ವಿಡಿಯೋ ನೋಡ್ತಾರೆ ಅವರು ಸ್ವಾಮಿ ಮಹಾರಾಜರು ಅಂದರೆ ಏನು ಗೊತ್ತಿಲ್ಲ. ಯಾವ ರೀತಿ ಸೇವೆ ಮಾಡಬೇಕು ಯಾವ ರೀತಿ ಸೇವೆ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಯಾವ ರೀತಿ ಸೇವೆ ಮಾಡಬೇಕು ಎಲ್ಲ ಸ್ವಾಮಿ ಮಹಾರಾಜರ ಸೇವೆ ಬಗ್ಗೆ ವಿಡಿಯೋಗಳನ್ನ ಮಾಡಿ ಹಾಕಿದ್ದೇನೆ. ಇವತ್ತು ನಾ ಹೇಳೋದ ಸ್ವಾಮಿ ಮಹಾರಾಜರ ನಿತ್ಯ ಸೇವೆಯನ್ನು ಯಾರು ಬಿಟ್ಟಿದ್ದೀರಿ ಅಥವಾ ಒಂದು ಕೆಲಸ ಆಗೋದಕ್ಕೋಸ್ಕರ ಸೇವೆಯನ್ನು ಮಾಡಿ ಕೆಲಸ ಆದ ನಂತರ ಅಥವಾ ಒಂದು ಕೆಲಸ ಆಗದಿಲ್ಪ ಇದೆಲ್ಲ ಏನು ವರ್ಕ್ ಆಗೋಲ್ಲ ಅನ್ನೋರು ಕೂಡ ಸೇವೆಯನ್ನು ಬಿಟ್ಟಿರ್ತಾರೆ ನೋಡಿ. ಯಾವುದೇ ಒಂದು ನಮ್ಗೆ ಸಿಗಬೇಕಾದ್ರೆ ಒಂದು ತಾಳ್ಮೆ ಅನ್ನೋದು ನಮಗಿರ್ಬೇಕು. ಸ್ವಾಮಿ ಮಹಾರಾಜರು ನಮ್ಗೆ ಯೋಗ್ಯವಾದನ್ನು ನೀಡ್ತಾರೆ. ಒಂದೊಂದು ಸಲ ನಮ್ಮ ನಿರ್ಧಾರಗಳು ತಪ್ಪಾಗಿರ್ತಾವೆ. ಆದರೆ ಸ್ವಾಮಿ ಮಹಾರಾಜರ ನಿಯೋಜನೆಗಳು ಎಂದೂ ಕೂಡ ಜೀವನದಾಗ ತಪ್ಪಾಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸ್ವಾಮಿ ಮಹಾರಾಜರಿಗೆ ನಾವು ಸೇವೆಯನ್ನು ಸಲ್ಲಿಸ್ತಾ ಹೋಗೋದು ನಿಸ್ವಾರ್ಥ ಭಾವನೆಯಿಂದ ಅವ್ರಿಗೆ ಸೇವೆಯನ್ನು ಸಲ್ಲಿಸ್ತಾ ಹೋಗಬೇಕು. ಅವ್ರು ನಮ್ಮ ಜೀವನದಾಗ ಏನೇ ಬೇಕಲ್ಲ ನಾವು ಊಹಿಸದ ನಮ್ಮ ಹಣೆ ಬರದಾಗ ಇಲ್ಲದ ಸಕಾಟ ನಮ್ಮ ಸೇವೆ ಮುಖಾಂತರ ನೀಡ್ತಿರ್ತಾರೆ. ಯಾಕಂದ್ರೆ ನಾವು ಸೇವೆ ಮಾಡೋದಷ್ಟ ನಮ್ಮ ಪ್ರಾರಬ್ಧಗಳು ನಮ್ಮ ಭೋಗಗಳು ಏನಿರ್ತಲ್ಲ ಅದ್ರ ತೀವ್ರತೆ ಕಡಿಮೆ ಆಗ್ತೈತಿ. ಹಾಗಾಗಿ ಸೇವೆಯನ್ನು ಮಾಡೋದು. ಇನ್ನು ಒಂದೇ ಸೇವೆ ಅತ್ಯಂತ
ಅತ್ಯಂತ ಸರಳ ಸೇವೆ ನೋಡ್ರಿ. ಸ್ವಾಮಿ ಮಹಾರಾಜರು ನಾಮಸ್ಮರಣೆ ಮಾಡೋದೈತಿ. ಯಾರು ಬೇಕಾದ್ರೆ ಸಣ್ಣ ಮಕ್ಕಳನ್ನ ಹಿಡ್ಕೊಂಡು ವಯಸ್ಸಾದಾರ ಸಕಾಟ್ ಯಾರು ಬೇಕಾದ್ರೆ ಸೇವೆಯನ್ನು ಮಾಡ್ಬೇಕು. ಯಾಕೆ ದೇವಸ್ಮರಣೆಯನ್ನು ಮಾಡ್ಬೇಕು, ವಯಸ್ಸಾದಾರ ಅಷ್ಟೇ ಮಾಡ್ಬೇಕಂತೇನಿಲ್ಲ. ಪ್ರತಿಯೊಬ್ಬರು ನಾವು ಪ್ರತಿದಿನ ದೇವ್ರಿಗೆ ನಮಸ್ಕಾರ ಮಾಡ್ತಿರ್ತೀವಿ. ಯಾಕಂದರೆ ದೇವ್ರು ನಮ್ಮ ಜೊತೆ ಇದೆ, ನಮ್ಮ ರಕ್ಷಣೆ ಮಾಡ್ಕೊತಾನೋ ಒಂದು ನಂಬಿಕೆ ನಮ್ಗೆ ಇರ್ತೈತಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾವು ನಮಸ್ಕಾರ ಮಾಡೇ ಮನೆಯಿಂದ ಹೊರಗೆ ಹೋಗ್ತಿರ್ತೇವೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಯಾರು ಬೇಕಾದ್ರೆ ನಾಮಸ್ಮರಣೆ ಮಾಡ್ಬೇಕಂದ್ರೆ ಅಲ್ಲೇ ಕೂತು ಮಾಡಬೇಕು, ದೇವ್ರ ಮುಂದೆ ಕೂತು ಮಾಡ್ಬೇಕಂತ ಏನಿಲ್ಲ. ನಾವು ಯಾಕಂದ್ರೆ ನಾವು ಕೆಲಸ ಮಾಡ್ತಿರ್ತೇವೆ, ನಮ್ಮ ಕೆಲಸದ ಜೊತೆಗೂ ನಮಗೆ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡೋದಿದೆ. ಒಂದು ಕೆಲಸ ಮಾಡ್ತಾ ಅಥವಾ ಪ್ರತಿದಿನ ಒಂದು 5 ನಿಮಿಷ ಸ್ವಾಮಿ ಸೇವೆಗೋಸ್ಕರ ತೆಗೆದ 5 ನಿಮಿಷ ಶ್ರೀ ಸ್ವಾಮಿ ಸಮರ್ಥ ಈ ಷಡಾಕ್ಷರಿ ಮಂತ್ರದ ನಾಮಸ್ಮರಣೆಯನ್ನು ಮಾಡಿರಿ. ಅಥವಾ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಇವೆರಡತ್ರೊಳಗಿಂದ ಯಾವುದು ಕೂಡ, ಅಥವಾ ಜೈ ಜೈ ಸ್ವಾಮಿ ಸಮರ್ಥ ಶ್ರೀ ಸ್ವಾಮಿ ಸಮರ್ಥ ಇದನ್ನು ಮಾಡಿರಿ. ಈ ಥರ ನಿಮ್ಗೆ ಯಾವ್ದು ಈಸಿ ಆಗ್ತಿಲ್ಲ ಆ ಒಂದು ನಾಮಸ್ಮರಣೆಯನ್ನು ಮಾಡೋದು. ಆ ನಂತರ ನಮ್ಗೆ ಅತ್ಯಂತ ಪ್ರಭಾವಿ ಸೇವೆ ಅಂದರೆ ಘೋರಕಷ್ಟೋದ್ಧರಣ ಸ್ತೋತ್ರ. ಪ್ರತಿಯೊಬ್ಬರೂ ನಾವು ಯಾವಾಗ ಸ್ವಾಮಿ ಸೇವೆದಾಗ ಅಥವಾ ಸ್ವಾಮಿ ಮಹಾರಾಜರ ಕೇಂದ್ರದ ಪ್ರಶ್ನೋತ್ತರ ಮಾಡಕ್ಕೆ ಹೋಗಿರ್ತೇವಲ್ಲ, ಯಾವುದೇ ಒಂದು ಕೋರ್ಟ್ ಕೇಸ್ಗಳಾಗಲಿ, ಮನ್ಯಾಗ ಮನಸ್ತಾಪಗಳಾಗಲಿ, ಯಾವುದೇ ಒಂದು ನಮ್ಮ ಜೀವನದಾಗ ಒಂದು ಸಮಸ್ಯೆ ಐತೆ ಅಂದ್ರೆ ಅಲ್ಲಿ ಮುಖ್ಯವಾಗಿ ಕೊಡುವಂಥದ್ದು ನಿತ್ಯ ಸೇವೆ ಮೊದಲೇದ. ಆ ನಂತರ ಆ ಒಂದು ಸಮಸ್ಯೆಗೆ ತಕ್ಕಂಥ ಒಂದು ಸೇವೆಯನ್ನು ಕೊಡ್ತಾರೆ. ಆದರೆ ಘೋರಕಷ್ಟೋದ್ಧರ ಸ್ತೋತ್ರ ಪ್ರತಿದಿನ, ಈಗ ನಾವು ಪ್ರತಿದಿನ ಬೆಳಗ್ಗೆ ಅಥವಾ ಸಾಯಂಕಾಲ ನೀವು ಯಾವಾಗ ದೀಪಾರಾಧನೆ ಮಾಡ್ತೀರಿ, ಪ್ರತಿದಿನ ಯಾವಾಗ ನೀವು ಮನೆಯಾಗ ಇರ್ತೀರಿ, ಆ ಒಂದು ಕೆಲಸವನ್ನು ಮಾಡುವಾಗ ಕೂಡ ನಾವು ಈ ಸೇವೆ, ಈ ಸ್ತೋತ್ರಗಳ ಮಂತ್ರಗಳನ್ನ ಹಚ್ಚಿ ಕೇಳ್ಬೋದು. ನಿಶ್ಚಯ ನಾವು ಎಲ್ಲ ಕೆಲಸವನ್ನು ಬಾಜುಕಿಟ್ಟ ನಾವು ಸೇವೆಯನ್ನು ಮಾಡ್ಕೋತ ಕೂತ್ರೆ ಯಾವುದು ಅಂದರೆ ಸೇವೆಯನ್ನು ಮಾಡ್ಬೇಕಂತ ಏನಿಲ್ಲ. ನಮ್ಮ ಕೆಲಸದ ಜೊತೆಗೆ ನಮ್ಮ ಸೇವೆಯನ್ನು ಮಾಡೋದಿದೆ. ಆನಂತರ ಘೋರಕಷ್ಟೋದ್ಧರ ಸ್ತೋತ್ರದ ಪಠನೆ ಮಾಡಿರಿ ಅಥವಾ ಶ್ರವಣ ಮಾಡಿರಿ. ಘೋರಕಷ್ಟೋದ್ಧರ ನೋಡ್ರಿ, ಆ ಸ್ತೋತ್ರದಾಗ ಒಂದು ಅರ್ಥ ಐತಿ. ಘೋರ ಕಷ್ಟಗಳನ್ನ ದೂರ ಮಾಡುವಂಥ ಸ್ತೋತ್ರ. ಭಾಳ ಸಣ್ಣದೈತಿ ಸ್ತೋತ್ರ, ಒಂದು ಸ್ವಲ್ಪ ಸಂಸ್ಕೃತದಾಗ ಐತಿ. ಹೋಗ್ತಾ ನಮ್ಗೆ ಅದು ರೂಢಿ ಆಗ್ತೈತಿ. ಘೋರಕಷ್ಟೋದ್ಧರ ಸ್ತೋತ್ರ ಪ್ರತಿದಿನ ಈ 21 ದಿನ 21 ಸಲ, 11 ಸಲ, 51 ಸಲ, ನಿಮ್ಗೆ ಎಷ್ಟು ಸಲ ಆಗ್ತಿತ್ತಲ್ಲ ಅಷ್ಟು ಸಲ ಪಠನೆ ಮಾಡಿರಿ ಅಥವಾ ಶ್ರವಣ ಮಾಡಿರಿ. ಇನ್ನೊಂದು 3ನೇ ಸೇವೆ ಅಂದರೆ ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥ. ಸ್ವಾಮಿ ಮಹಾರಾಜರ ಆತ್ಮಹತ್ಯೆ ಹೇಳಿ ಗುರುತಿಸುವ ಈ ಗ್ರಂಥ ಪ್ರತಿದಿನ ಕೂಡ ನಾವು ಅದ್ರ ಪಾರಾಯಣ ಮಾಡ್ತಿರ್ತೇವೆ. ಅದ್ರ ಪಾರಾಯಣ ಮಾಡಿದಷ್ಟು ಪ್ರತಿದಿನ ಅದನ್ನು ಓದುವಾಗ ಹೊಸ ಒಂದು ಅನುಭವ ಆಗ್ತೈತಿ. ಯಾವಾಗೂ ನೋಡ್ರಿ ಸೇವೆ ಮಾಡುವಾಗ ನನಗೆ ಅಲ್ಲಿ ಹೋಗೋದೈತಿ, ಇಲ್ಲಿ ಹೋಗೋದೈತಿ, ಈ ಭಾವನೆ ಇಟ್ಕೊಂಡು ಸೇವೆ ಮಾಡಿರಿ. ಈಗ ಜಸ್ಟ್ ನಾ ಸೇವೆ ಮಾಡ್ಕೋದೇನಂದ್ರೆ ಸ್ವಾಮಿ ಮಹಾರಾಜರು ಸಾಕ್ಷಾತ್ ನನ್ನ ಮುಂದೆ ಕೂದಾರೋ ಅವ್ರು ನಾ ಮಾಡುವಂಥ ಅಂದ್ರೆ ನಾ ಸ್ವಾಮಿ ಚರಿತ್ರೆ ಸಾರಾಮೃತ ಪಠನೆ ಮಾಡ್ಕೊತದ ನನ್ನ ಸ್ವಾಮಿ ಕೇಳಿಸ್ಕೋಕೋದಾರ. ಅವ್ರ ಎಲ್ಲಿ ತಪ್ಪಾಗ್ತೈತಿ ಅಲ್ಲಿ ನನಗೆ ಆ ಹೊಳ್ಳಿ ಓದು ಕಲಿಸ್ತಾರೆ. ಅಂದ್ರೆ ನಾವು ಅಷ್ಟು ನೀಟಾಗಿ ಅಷ್ಟು ಲಕ್ಷ ಕೊಟ್ಟ ಆ ಒಂದು ಸ್ವಾಮಿ ಚರಿತ್ರೆ ಸಾರಾಮೃತದ ಪಾರಾಯಣ ಮಾಡಬೇಕು. ಒಂದೇ ಅಧ್ಯಾಯ ಓದ್ರೆ ಸಂಪೂರ್ಣ ನಿಸ್ವಾರ್ಥ ಭಕ್ತಿಯಿಂದ ಹೋದ್ರೆ ನೀವು ಸ್ವಾಮಿ ಮಹಾರಾಜರಿದ್ದಾರು, ಸ್ವಾಮಿ ಮಹಾರಾಜರು ನನ್ನ ಆ ಸೇವೆಯನ್ನು ಸಮರ್ಪಣೆ ಮಾಡ್ಕೋದಾರ ಅವನು. ಈ ಸ್ವಾಮಿ ಚರಿತ್ರೆ ಸಾರಾಮೃತದ 21 ದಿನ 21 ಪಾರಾಯಣ ಮಾಡೋದೈತಿ. 21 ಮಾಡಿರಿ ಅಥವಾ 11 ಮಾಡಿರಿ. ನಮ್ಗೆ ಯಾವುದೇ ರೀತಿ ಅಡಚಣೆಗಳು ಇದಾವೆ ಏನಿದಾವೆ, ಊರಿಗೆ ಹೋಗೋದಿತ್ತಂದ್ರೆ ಎಷ್ಟು ಸಾಧ್ಯ ಆಗ್ತಿಲ್ಲ ಅಷ್ಟು ಸೇವೆ ಮಾಡಿ. ಸಂಕಲ್ಪ ಮಾಡುವಾಗ ನೀವು ಇಷ್ಟು 21 ದಿನದ ಸಂಕಲ್ಪ ಸೇವೆ ಮಾಡಿರಂದ್ರೆ ನೀವು 21 ದಿನದ ಸೇವೆಯನ್ನು ಕಂಪಲ್ಸರಿ ಮಾಡ್ಬೇಕು. ಯಾಕಂದ್ರೆ ನಾವು ಮಹಾರಾಜರಿಗೆ ಹೇಳಿರ್ತೇವೆ, ಮಹಾರಾಜರು ನಾನು ಈ ಸೇವೆಯನ್ನು 21 ದಿನ ನಾ ಈ ಸ್ವಾಮಿ ಚರಿತ್ರೆ ಸಾರಾಮೃತದ ಸೇವೆಯನ್ನು ಮಾಡ್ಕೋದೇನು. ಮಹಾರಾಜರು ಅದಕ್ಕೆ ಕಾಯ್ತಾ ಇರ್ತಾರೆ, ನನ್ನ ಭಕ್ತರು ಯಾವಾಗ ಈ ಸೇವೆಯನ್ನು ಮಾಡ್ತಿರ್ತಾರೋ, ಯಾವಾಗ ನಾ ಕೇಳಬೇಕು ಅನ್ನೋದವ್ರು ನಮಗೋಸ್ಕರ ಕಾಯ್ತಿರ್ತಾರೋ. ಹಾಗಾಗಿ ನಾವು ಆ ಸೇವೆಯನ್ನು ಪೂರ್ಣ ಮಾಡ್ಬೇಕು. ಇಲ್ಲಪ್ಪ ನಾ ಗುರು ಪೂರ್ಣಿಮೆ ತನಕ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡ್ತಾನೆ, ಯಾವುದೇ ರೀತಿ ಸಂಕಲ್ಪ ಏನಿಲ್ಲ, ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡ್ತಾನೆ ಅಂದ್ರೆ ಯಾವುದೇ ಸೇವೆ ಆಗಲಿ ನೀವು ಸೇವೆಯನ್ನು ಮಾಡಿರಿ. ಅಥವಾ ಗುರುಚರಿತ್ರೆ ಪಾರಾಯಣ ಮಾಡ್ತಿರ್ತಾರೆ ಎಲ್ಲ ಕೇಂದ್ರದಾಗ. ಈ ಗುರು ಪೂರ್ಣಿಮಕ್ಕೆ ಸಾಮೂಹಿಕ ಗುರುಚರಿತ್ರೆ ಪಾರಾಯಣವನ್ನು ಮಾಡ್ತಾರೆ 7 ದಿನದ. ನೀವು ಅಲ್ಲಿ ಕೂಡ ಸೇವೆಯನ್ನು ಮಾಡಿರಿ. ಅದಕ್ಕಿಂತ ಮುಂಚೆ ಗುರುಚರಿತ್ರೆ ಪಾರಾಯಣ ಮನ್ಯಾಗೂ ಕೂಡ ಮಾಡ್ಬೋದು. ಇಷ್ಟು ಸೇವೆಗಳನ್ನ ನಮ್ಗೆ ಮಾಡೋದೈತಿ. ಮತ್ತು ನಿಮ್ಗೆ ಯಾವುದೇ ರೀತಿ ಸ್ವಾಮಿ ಸೇವೆಯ ಬಗ್ಗೆ ಕಮೆಂಟ್ ಇದ್ದು ಅಥವಾ ಪ್ರಶ್ನೆಗಳಿದ್ದು ಅಂದ್ರೆ ಹಾಕ್ರಿ. ಸ್ವಾಮಿ ಸೇವೆಯ ಬಗ್ಗೆ ಒಂದು ನಿಮ್ಮ ಅನುಭವ ಬಂದಿರಂದ್ರೆ ಶೇರ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ದಾಗ ನನ್ನ ನಂಬರ್ ಹಾಕಿರ್ತೇನೋ, ಅಥವಾ ನೀವು ಕಮೆಂಟ್ ಮುಖಾಂತರ ನಾನು ಅನುಭವ ಶೇರ್ ಮಾಡೋದೈತೆ ಅಂದ್ರೆ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೇನೆ. ದಯವಿಟ್ಟು ಅನುಭವವನ್ನು ಶೇರ್ ಮಾಡ್ಕೋರಿ ಅಂತ ಇಷ್ಟು ಸೇವೆಯನ್ನು ಮಾಡ್ತಾ ಹೋಗಿ. ಈ 21 ದಿನದಾಗ ಸ್ವಾಮಿ ಮಹಾರಾಜರು ಖಂಡಿತ ನಿಮ್ಮ ಜೀವನದಾಗ ಒಂದು ಚಮತ್ಕಾರ ಬದಲಾವಣೆಯನ್ನು ತಂದು ನಿಮ್ಗೆ ಯಾವುದಾಗ್ತಿಲ್ಲ ಆ ಸೇವೆಯನ್ನು ಮಾಡಿರಿ, ಸೇವೆಯನ್ನು ಪ್ರಸಾರ ಮಾಡಿರಿ. ಮುಂದಿನ ವಿಡಿಯೋದಾಗ ಮತ್ತೊಂದು ಹೊಸ ಮಾಹಿತಿ ಜೊತೆ ಮತ್ತೊಂದು ಹೊಸ ಸೇವೆ ಜೊತೆ ನಿಮ್ಮನ್ನು ಬರ್ತೇನೆ. ಆದ ಸಣ್ಣ ಸೇವೆಯನ್ನು ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಮಾಡ್ಕೋದೇನು. ಶ್ರೀ ಸ್ವಾಮಿ ಸಮರ್ಥ.